ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲಾ DCC ಬ್ಯಾಂಕಿನಲ್ಲಿ ನೇಮಕಾತಿ ನಡೀತಾ ಇದೆ. ಆ ಒಂದು ನೇಮಕಾತಿಯಲ್ಲಿ ಯಾವೆಲ್ಲ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನ ಆಗಿದೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೀವು ಕೂಡ ಡಿಗ್ರಿ ಪಾಸ್ ಆದವರು ಮತ್ತು SLC ಪಾಸ್ ಆಗಿದ್ದರೆ ಈ ಒಂದು DCC ಬ್ಯಾಂಕಿನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ತಾ ಇದ್ದೀರಲ್ಲ, DCC ಬ್ಯಾಂಕಿನ ಅಧಿಕೃತ ಅಂತ ನೇಮಕಾತಿ ಪ್ರಕಟಣೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 21ನೇ ತಾರೀಕಿಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. 21/7/2026ಕ್ಕೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 104 ಒಟ್ಟು ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಅದರಲ್ಲಿ ಮೊದಲನೇದಾಗಿ ನಿಮಗೆ ದ್ವಿತೀಯ ದರ್ಜೆ ಗುಮಾಸ್ತರು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಏನು ಕರಿತೀವಿ, SDA ಅಂತ ಏನು ಕರಿತೀವಲ್ಲ, ಆ ಒಂದು ಪೋಸ್ಟಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದರಲ್ಲಿ SDA ಪೋಸ್ಟ್ಗಳು 83 ಹುದ್ದೆಗಳನ್ನು ಒಳಗೊಂಡಿದೆ. ವೇತನ ಶ್ರೇಣಿ 53,150 ಇರುತ್ತೆ ಸ್ಟಾರ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಪೋಸ್ಟು, ಇದರಲ್ಲಿ ಮೀಸಲಾತಿ ವರ್ಗವರು ಸಮುದಾಯಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಇದರ ಮೇಲೆ ನಿಮಗೆ ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ. ಇದಾದ ನಂತರ ಇದರ ವಿದ್ಯಾರ್ಥಿಯನ್ನು ನೋಡೋದಾದರೆ, ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc, BCom ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅಂದರೆ ಎನಿ ಡಿಗ್ರಿ ಮುಗಿದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಡಿಗ್ರಿ ಮೇಲೆ ಪೋಸ್ಟ್ ಇರ್ಬೋದು. ಆ್ಯಕ್ಚುಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು PUC ಮೇಲೆ ಕೊಡಬೇಕಾಗಿತ್ತು, ಇದನ್ನು ಡಿಗ್ರಿ ಮೇಲೆ ಇಟ್ಟಿದ್ದಾರೆ. ಸೊ ಇದಾದ ನಂತರ ಮತ್ತೊಂದು ಪೋಸ್ಟು ಬಂದೂಕುದಾರಿ ಅಂತ ಕೊಟ್ಟಿದ್ದಾರೆ. ಗನ್ಮ್ಯಾನ್ ಪೋಸ್ಟಿಗೆ ಕೂಡ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಆಗಿದೆ. ಇದರ ಒಂದು ಗನ್ಮ್ಯಾನ್ ವೇತನ ಶ್ರೇಣಿ ನೋಡಿದರೆ 47,650ರಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ಸಾಮಾನ್ಯ ವರ್ಗ ಇಟ್ಟಿದ್ದಾರೆ. ಮೀಸಲಾತಿ ವರ್ಗದಲ್ಲಿ ಸಾಮಾನ್ಯ ವರ್ಗ ಜನರಲ್ ಪೋಸ್ಟು ಒಂದಿದೆ, ಕೇವಲ ಒಂದು ಪೋಸ್ಟ್ ಮಾತ್ರ ಈ ಒಂದು ಗನ್ಮ್ಯಾನ್ ಹುದ್ದೆಗೆ ಅರ್ಜಿ ಆಹ್ವಾನ ಆಗಿದೆ. ಈ ಒಂದು ಗನ್ಮ್ಯಾನ್ಗೆ ವಿದ್ಯಾರ್ಥಿಯನ್ನು ನೋಡಿದರೆ SLC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. SLC ಜೊತೆಗೆ ಪ್ರಸ್ತಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು, ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಸಶಸ್ತ್ರ ಪಡೆಗಳಲ್ಲಿ ವರ್ಕ್ ಮಾಡಿರುವಂಥ ಮಾಜಿ ಸೈನಿಕರು ಇರ್ತಾರಲ್ಲ, ಎಕ್ಸ್ ಆರ್ಮಿ ಅಂತ, ಅವರಿಗೆ ಮಾತ್ರ ಈ ಒಂದು ಪೋಸ್ಟನ್ನು ಇಡಲಾಗಿದೆ. ಮಾಜಿ ಸೈನಿಕರಿಗೆ ಮಾತ್ರ ಇದನ್ನು ಕೊಡಲಾಗ್ತಾ ಇದೆ. ಅವರಿಗೆ ಯಾಕಂದ್ರೆ ಬಂದೂಕು ತರಬೇತಿಯನ್ನು ಟ್ರೈನಿಂಗ್ ಕೂಡ ಆಗಿರುತ್ತೆ, ಎಲ್ಲ ವರ್ಕನ್ನು ಮಾಡಿರ್ತಾರೆ ಬಾರ್ಡ್ರಲ್ಲಿ, ಹಾಗಾಗಿ ಅವರಿಗೆ ಈ ಒಂದು ಪೋಸ್ಟನ್ನು ಇಟ್ಟಿದ್ದಾರೆ. ಮತ್ತು ಚಾಲ್ತಿಯಲ್ಲಿರುವ ಬಂದೂಕು ಪರವಾನಗಿ ಅಂತ ಕೊಟ್ಟಿದ್ದಾರೆ. ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಗನ್ ಲೈಸೆನ್ಸ್ ಕೂಡ ಅವ್ರ ಹತ್ರ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಇದನ್ನು ಮೀಸಲಿಟ್ಟಿದ್ದಾರೆ. ಇದು ಜನರಲ್ ಅವರಿಗೆ ಮಾತ್ರ ಇದು ಅನ್ವಯಿಸ್ತಾ ಇದರಲ್ಲಿ. ಅದಾದ ನಂತರ ಮತ್ತೊಂದು ಪೋಸ್ಟು ಸಿಪಾಯಿ ಅಂತ ಕೊಟ್ಟಿದ್ದಾರೆ. ಪ್ಯೂನ್ ಪೋಸ್ಟಿಗೆ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು 3 ಪೋಸ್ಟ್ಗಳಿದ್ದಾವೆ, ಸಿಪಾಯಿ, ಗನ್ಮ್ಯಾನು ಮತ್ತು SDA ಪೋಸ್ಟು. ಈ ಒಂದು ಪ್ಯೂನ್ ಪೋಸ್ಟಿಗೆ 42,650 ರೂಪಾಯಿ ನಿಮಗೆ ವೇತನ ಶ್ರೇಣಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟುಗಳು ಒಟ್ಟು ಹುದ್ದೆಗಳ ಸಂಖ್ಯೆ 20 ಹುದ್ದೆಗಳನ್ನು ಹೊಂದಿದೆ. ಇದರಲ್ಲಿ ಮೀಸಲಾತಿ ಅನುಗುಣವಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗೆ ವಿದ್ಯಾರ್ಥಿ ನೋಡಿದರೆ SLC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸಿಪಾಯಿ ಪೋಸ್ಟ್ಗೆ, ಪ್ಯೂನ್ ಪೋಸ್ಟ್ಗೆ SLC ಮುಗಿದವರು ಅಥವಾ ತತ್ಸಮಾನ ಸಮಾನಾಂತರ ಹುದ್ದೆಗೆ ಸಮಾನಾಂತರ ಒಂದು ವಿದ್ಯಾರ್ಥಿಯನ್ನು ಹೊಂದಿರೋರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ಇಲ್ಲಿ ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ. ಈ ಸೂಚನೆ ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಇಲ್ಲಿ ಇಷ್ಟನ್ನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಅರ್ಜಿ ಹಾಕಿ ತೋರಿಸ್ತೀನಿ. ಐಡಿಯಾ ಬರುತ್ತೆ ನಿಮಗೆ. ಮೊಬೈಲ್ ಮುಖಾಂತರ ಹಾಕೋಬೋದು. ವೆಬ್ಸೈಟ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಹಾಗೂ ಮೇಲೆ ಒಂದು ಇರುವ ಹಾಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಮತ್ತು ಅಪ್ಲಿಕೇಶನ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾಯಿರೋ ಅವರಿಗೆ ಕಡ್ಡಾಯವಾಗಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಮತ್ತು ಅಪ್ಲಿಕೇಶನ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ. ಹಾಗೂ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಪೋಸ್ಟ್ಗಳಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಿ. ಇವಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಬ್ಯಾಂಕ್ ಗೇಟ್ವೇ ಶುಲ್ಕ ಪ್ರತ್ಯೇಕ ಅಂತ ಕೊಟ್ಟಿದ್ದಾರೆ. ಬ್ಯಾಂಕಿಂಗ್ ಪ್ರೊಸೆಸ್ ಶುಲ್ಕ ಕೂಡ ಪ್ರತ್ಯೇಕವಾಗಿ ಪೇ ಮಾಡಬೇಕು. ಇತರ ವರ್ಗದ ಅಭ್ಯರ್ಥಿಗಳು 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇಟ್ಟಿದೆ. ನೋಡಿ, ಫೀಸ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆ. ಯಾವಾಗಲೂ DCC ಬ್ಯಾಂಕಿನ ಒಂದು ಪೇಮೆಂಟ್ ಏನಿದೆಯಲ್ಲ 500, 700, 1000 ರೂಪಾಯಿವರೆಗೆ ಇರುತ್ತೆ. ಸೊ ಇಲ್ಲಿ 1000 ರೂಪಾಯಿ ಕೂಡ ಇಟ್ಟಿದ್ದಾರೆ ಬೆಳಗಾವಿ DCC ಬ್ಯಾಂಕಿನವರು. ಸೊ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಿಳಿಸ್ಕೊಡ್ತೀನಿ, ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇವಾಗ ದಿನಾಂಕ ನೋಡೋಣ.
ಪ್ರಾರಂಭಿಕ ದಿನಾಂಕ ಕೊನೆಯ ದಿನಾಂಕ ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 27/7 ಇದೇ ತಿಂಗಳು 27ಕ್ಕೆ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 27/8/2026 ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ 27ರವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟು 1 ತಿಂಗಳು ನಿಮಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ 27/8. ಯಾವತ್ತು ಕೊನೆಯ ದಿನಾಂಕ ಇರುತ್ತೆ ಅವತ್ತೇ ನಿಮಗೆ ಪೇಮೆಂಟ್ ಮಾಡುವ ಕೂಡ ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ವಯೋಮಿತಿಯನ್ನು ನೋಡಿದರೆ ವಯಸ್ಸಿನ ಮಿತಿ ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ನಿಮಗೆ 40 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಸಾಮಾನ್ಯ ವರ್ಗದ 2A 2B ಥರ್ಡ್ A ಥರ್ಡ್ Bಗೆ ಸೇರಿದ ಅಭ್ಯರ್ಥಿಗೆ 18 ವರ್ಷ, ಮಿನಿಮಮ್ 38 ವರ್ಷವರೆಗೂ ಸಲ್ಲಿಸ್ಬೋದು. ಮತ್ತು ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಯವರಿಗೆ ಜನರಲ್ ಅಭ್ಯರ್ಥಿಗೆ 18 ಪ್ಲಸ್ 35 ಒಳಗಡೆ ಇರಬೇಕಂತ ಕೊಟ್ಟು ಈ ರೀತಿಯಾಗಿ ಒಂದು ವಯಸ್ಸಿನ ವಯೋಮಿತಿಯನ್ನು ಮಾಡಿದ್ದಾರೆ. 27/8 ಕೊನೆಯ ದಿನಾಂಕ ಏನಿದೆಯಲ್ಲ ಆ ದಿನಾಂಕದೊಳಗಾಗಿ ಈ ಒಂದು ವಯಸ್ಸು ನಿಮಗೆ ನಲ್ಲಿ ಮಿತಿಯಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಬೆಳಗಾವಿ DCC ಬ್ಯಾಂಕಿನ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.